ಅದ್ರ ಬಗ್ಗೆ ಮಾತಾಡಿದ್ದು. ಅದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಹೆಚ್ಚಾಗಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಈ ರಾಜಕಾರಣಿಗಳನ್ನು ಕರೆಯುವ ಸಂದರ್ಭದಲ್ಲಿ ನಮಗೊಂದು ಆತಂಕ ಇರುತ್ತೆ. ಈ ರಾಜಕಾರಣಿಗಳು ಪುಸ್ತಕವನ್ನು ಓದುವುದಿಲ್ಲ, ಓದದೇ ಬಂದು ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾತಾಡಿ ಹೋಗ್ತಾರೆ ಅನ್ನುವಂಥದ್ದು ಒಂದು ಅಸಮಾಧಾನ ನಮಗೆಲ್ಲ ಇರುತ್ತೆ. ಆದರೆ ಶೇಷಾದ್ರಿ ಅವರು ಈ ಪುಸ್ತಕವನ್ನು ಪೂರ್ತಿ ಓದಿಕೊಂಡು ಬಂದಿದ್ದಾರೆ. ಜೊತೆಗೆ ಅದನ್ನು ಚಂದ ಅರ್ಥ ಮಾಡಿಕೊಂಡು ಭಾಳ ಚಂದವಾಗಿ ಅದನ್ನು ವಿವರಿಸಿದ್ರು. ನನಗೆ ಭಾಳ ಖುಷಿ ಆಯಿತು ಅದು. ಮುನೀರ್ ಕಾಟಿಪಳ್ಳ ಅವರು ದಿಕ್ಸೂಚಿ ಭಾಷಣದಲ್ಲಿ ಟಿಪ್ಪುವನ್ನು ಈಗಿನ ಕಾಲಕ್ಕೆ ರಿಲೇಟ್ ಮಾಡಿ ಮಾತಾಡಿದರು. ಅದು ಕೂಡ ಅದ್ಭುತವಾಗಿ ಮಾತಾಡಿದರು. ಪಂಜಗೆರೆ ಜಯಪ್ರಕಾಶ್ ಅವರಂತೂ ಒಳ್ಳೆಯ ಉಪನ್ಯಾಸವನ್ನು ಕೊಟ್ಟರು, ನಮಗೆ ಇನ್ನಷ್ಟು ಒಳಹುಗಳನ್ನು ಕೊಟ್ಟರು. ನಾನು ಮಾತಾಡಲಿಕ್ಕೇನು ಉಳಿದಿಲ್ಲ. ಈಗ ಪುಸ್ತಕ ಹೊರಗಡೆ ಮಾರಾಟಕ್ಕಿದೆ. ಪುಸ್ತಕ ಕರ್ನಾಟಕದ ರಾಜ್ಯಾದ್ಯಂತ ಪುಸ್ತಕ ಒಳ್ಳೆ ಪ್ರತಿಕ್ರಿಯೆ ಇದೆ. ಎಲ್ಲ ಕಡೆಯಿಂದ ಜನ ಓದ್ತಾ ಇದ್ದಾರೆ, ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಆ ಪುಸ್ತಕ ಈಗ ನಂದಲ್ಲ, ಈಗ ನಾನು ಬರೆದಾಗಿದೆ. ಈಗ ಆ ಪುಸ್ತಕ ನಿಮ್ಮದು. ಆದರೆ ಅದೆಲ್ಲ ಹಕ್ಕುಗಳು ಕೂಡ ನಿಮ್ಮದೇ ಆಗಿದೆ. ಅದನ್ನು ನೀವು ಓದಬೇಕು, ಅದನ್ನು ಖರೀದಿ ಮಾಡಬೇಕು. ಹೊರಗಡೆ ಧ್ವನಿ ಪ್ರಕಾಶನದವರು ಆ ಪುಸ್ತಕವನ್ನು ಮಾರಾಟಕ್ಕಿಟ್ಟಿದ್ದಾರೆ. ನೀವು ತೆಗೆದು ಓದಬೇಕು, ಓದಿ ಅದನ್ನು ಬೇರೆಯವರಿಗೆ ಕೂಡ ಕೊಡಬೇಕು. ಜೊತೆಗೆ ಮುನೀರ್ ಕಾಟಿಪಳ್ಳ ಅವರು ಹೇಳಿದ ರೀತಿಯಲ್ಲಿ ಟಿಪ್ಪು ಬಗ್ಗೆ ಮಾತಾಡುವವರಿಗೆ ಅದರ ಮೂಲಕ ಉತ್ತರವನ್ನು ಕೊಡಬೇಕು. ಯಾವ್ಯಾವ ಪುಸ್ತಕದಲ್ಲಿ ಏನೇನು ಬರೆದಿದ್ದಾರೆ ಅನ್ನೋಂಥ ಉಲ್ಲೇಖಗಳನ್ನು ಕೊಟ್ಟಿದ್ದೀನಿ. ನಾನು ಸುಮಾರು 36 ಪುಸ್ತಕಗಳನ್ನು ಉಲ್ಲೇಖವನ್ನು ಮಾಡಿದ್ದೀನಿ. ಟಿಪ್ಪು ಕಾಲದ ಪುಸ್ತಕಗಳು ಕೂಡ ಇದೆ. ಅದರಲ್ಲಿ ಟಿಪ್ಪು ಬರೆದಂಥ ಪತ್ರಗಳ ಒಂದು ಪುಸ್ತಕವನ್ನು, ಆಗಿನ ಬ್ರಿಟಿಷ್ ಜನರಲ್ ಬರೆದಂಥ ಪುಸ್ತಕ ಕೂಡ ಅದರಲ್ಲಿ ಉಲ್ಲೇಖ ಇದೆ. ಅವೆಲ್ಲವನ್ನು ಪುಸ್ತಕಗಳು ಇದೆ. ಎಲ್ಲ ಪುಸ್ತಕದ ಉಲ್ಲೇಖವನ್ನು ಮಾಡಿ ಪತ್ರಗಳು ಇದೆ. ಅದೆಲ್ಲವನ್ನು ಉಲ್ಲೇಖ ಮಾಡಿ ಬರ್ತೀನಿ. ಅದರ ಜೊತೆಗೆ ಈ ಮಠಗಳು ಕೆಲವೊಂದು ಪುಸ್ತಕವನ್ನು ಪ್ರಕಟಿಸಿದೆ. ಉದಾಹರಣೆಗೆ ಬಂಜಗೆರೆ ಜಯಪ್ರಕಾಶ್ ಆಗಲೇ ಹೇಳಿದರು, ಮಠಗಳು ಕೆಲವೊಂದು ಪುಸ್ತಕವನ್ನು ಪ್ರಕಟಿಸಿದೆ. ರಾಮಚಂದ್ರಾಪುರ ಮಠ ಒಂದು ಪುಸ್ತಕವನ್ನು ಪ್ರಕಟಿಸಿದೆ, ಗ್ರಂಥ ಬರೆದಿದೆ. ಶ್ರೀಮದ್ ಭಾಗವತ ಅಂತ ಪುಸ್ತಕ ಬರೆದಿದೆ. ಆ ಪುಸ್ತಕದಲ್ಲಿ ಆಗಿನ ಸ್ವಾಮೀಜಿಗಳು ಏನು ಟಿಪ್ಪು ಬಗ್ಗೆ ಅಭಿಪ್ರಾಯವನ್ನು ಹೊಂದಿದ್ರು ಮತ್ತು ಟಿಪ್ಪು ಜೊತೆಗಿನ ಆ ಮಠದ ಜೊತೆಗೆ ಸಂಬಂಧಗಳೇನು ಅನ್ನುವಂಥದ್ದು ಅದು ಉಲ್ಲೇಖಗಳಿದೆ. ಅದೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಅದರ ಉಲ್ಲೇಖವನ್ನು ಮಾಡಿದ್ದೀನಿ ನಾನು. ಅದರ ಜೊತೆಗೆ ಸ್ವರ್ಣವಳ್ಳಿ ಮಠ, ಈಗ ಸ್ವರ್ಣವಳ್ಳಿ ಮಠದ ಸ್ವಾಮಿ ನಿಮ್ಗೆ ಗೊತ್ತಿರ್ಬೋದು, ಭಗವದ್ಗೀತಾ ಅಭಿಯಾನ ಅಂತ ಹೇಳಿ ರಾಜ್ಯಾದ್ಯಂತ ಭಗವದ್ಗೀತೆ ಅಭಿಯಾನ ಮಾಡಲಿಕ್ಕೆ ಹೊರಟಿದ್ರು. ಅವರು ಒಂದು ಸಂದರ್ಭದಲ್ಲಿ BJP ಸರ್ಕಾರ ಇದ್ದ ಸಂದರ್ಭದಲ್ಲಿ ಕೋಮುವಾದಿ ರೀತಿಯಲ್ಲಿ ಕೋಮುವಾದದ ಭಾಗವಾಗಿ ಭಗವದ್ಗೀತೆ ಅಭಿಯಾನವನ್ನು ಮಾಡಲಿಕ್ಕೆ ಹೊರಟಿದ್ರು. ಆದರೆ ಅವರದ್ದೇ ಹಿರಿಯ ಸ್ವಾಮೀಜಿಗಳು, ಗಂಗಾಧರೇಶ್ವರ ಸ್ವಾಮೀಜಿಗಳು ಒಂದು ಪುಸ್ತಕವನ್ನು ಬರೀತಾರೆ, ಆ ಗ್ರಂಥವನ್ನು ಬರೀತಾರೆ. ಆ ಗ್ರಂಥದಲ್ಲಿ ಟಿಪ್ಪು ಯಾವ ರೀತಿ ಆ ಮಠವನ್ನು ಉಳಿಸಿದ್ರು, ಮಠದ ಭೂಮಿಯನ್ನು ಯಾವ ರೀತಿ ಉಳಿಸಿದ್ರು ಅನ್ನುವಂಥ ಉಲ್ಲೇಖಗಳು ಆ ಮಠದ ದಾಖಲೆಗಳಲ್ಲಿದೆ. ಆ ದಾಖಲೆಗಳನ್ನು ಕೂಡ ಈ ಪುಸ್ತಕದಲ್ಲಿ ಉಲ್ಲೇಖವನ್ನು ಮಾಡಿದ್ದೀವಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದು ವಿಡಿಯೋ ನೋಡಿರ್ಬೋದು. ಶೃಂಗೇರಿಯ ಸ್ವಾಮೀಜಿಗಳು ದೇಶದ ಎಲ್ಲೇ ಭಾಗಕ್ಕೆ ಹೋದರೂ ಕೂಡ, ಈಗಿನ ವಿಧುಶೇಖರ ಸ್ವಾಮೀಜಿಗಳು ಎಲ್ಲೇ ದೇಶದ ಯಾವ ಭಾಗಕ್ಕೆ ಹೋದರೂ ಕೂಡ ಅವರಿಗೆ ಪೊಲೀಸ್ ಎಸ್ಕಾರ್ಟನ್ನು ಕೊಡುವಂಥ ವ್ಯವಸ್ಥೆ ಇದೆ. ಕರ್ನಾಟಕದಲ್ಲಂತೂ ಹಿಂದೆ ಮುಂದೆ ಎಸ್ಕಾರ್ಟ್ ಇದೆ. ಅವರಿಗೆ ಮುಂದೆ ಪೈಲಟ್ ಗಾಡಿ ಇದೆ, ಹಿಂದೆ ಎಸ್ಕಾರ್ಟ್ ಇರ್ತದೆ. ಅದರ ಜೊತೆಗೆ ಕೆಲವೊಂದು ಪ್ರದೇಶಗಳಲ್ಲಿ ಅವರಿಗೆ ಗಾರ್ಡ್ ಆಫ್ ಆನರ್ ಕೂಡ ಕೊಡ್ತಾರೆ. ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಪೊಲೀಸರ ಗೌರವ ಕೊಡ್ತಾರೋ ಅದೇ ರೀತಿ ಅವರಿಗೆ ಗೌರವವನ್ನು ಕೊಡುವಂಥ ವ್ಯವಸ್ಥೆ ಇದೆ. ಇದನ್ನು ಪ್ರಾರಂಭ ಮಾಡಿದ್ದು ಟಿಪ್ಪು ಸುಲ್ತಾನ್. ಯಾವಾಗ ಶೃಂಗೇರಿ ಮಠದ ಮೇಲೆ ದಾಳಿ ಆಯಿತು, ಮರಾಠರು ದಾಳಿಯನ್ನು ಮಾಡಿದ್ರು, ಆ ನಂತರ ಶೃಂಗೇರಿ ಮಠದ ಸ್ವಾಮೀಜಿಗಳು ಎಲ್ಲೇ ಹೋದರೂ ಕೂಡ ಅವರ ರಹದಾರಿಯಲ್ಲಿ ಅವರಿಗೆ ಭದ್ರತೆಯನ್ನು ಕೊಡಬೇಕು ಅಂತ ಆದೇಶವನ್ನು ಟಿಪ್ಪು ಸುಲ್ತಾನ್ ಅವತ್ತು ಮಾಡಿದರು. ಆನಂತರ ಅವರಿಗೆ ಗಾರ್ಡ್ ಆಫ್ ಆನರನ್ನು ಕೂಡ ಕೊಡಬೇಕು ಅಂತೇಳಿ ಟಿಪ್ಪು ಆ ಕಾಲದಲ್ಲಿ ಆದೇಶವನ್ನು ಮಾಡಿದರು. ಇವೆಲ್ಲವನ್ನು ಕೂಡ ಸ್ಥೂಲವಾಗಿ ಬರಲಿಕ್ಕೆ ಪ್ರಯತ್ನವನ್ನು ಅದರಲ್ಲಿ ಮಾಡಿದರು. ಅದರ ಜೊತೆಗೆ ಇವತ್ತೂ ಕೂಡ ಶೃಂಗೇರಿ ಮತ್ತು ರಾಮಚಂದ್ರಾಪುರ ಮಠ ಇರ್ಬೋದು ಅಥವಾ ಸ್ವರ್ಣವಳ್ಳಿ ಮಠ ಇರ್ಬೋದು, ಈ ಮಠಗಳ ಒಂದು ಅಧಿಕಾರ ವ್ಯಾಪ್ತಿ ಏನಿದೆ ಅದು ಒಂದು ರೀತಿಯಲ್ಲಿ ಸರ್ಕಾರಕ್ಕೂ ಮಿಗಿಲಾಗಿ ಅಥವಾ ಪರೋಕ್ಷ ಸರ್ಕಾರದ ರೀತಿಯಲ್ಲಿ ಅದು ಈಗಲೂ ಕೂಡ ಕೆಲಸ ಮಾಡ್ತಾ ಇದೆ. ಈ ರೀತಿಯ ಹಕ್ಕುಗಳನ್ನು ಕೊಟ್ಟಿದ್ದು ಕೂಡ, ಈ ರೀತಿಯ ಅವಕಾಶವನ್ನು ಕೊಟ್ಟಿದ್ದು ಕೂಡ ಅವತ್ತು ಟಿಪ್ಪು ಸುಲ್ತಾನ್. ಅದು ಸರಿಯಾದದ್ದು ತಪ್ಪಾದದ್ದು ಟಿಪ್ಪು ತಪ್ಪು ಮಾಡಿದ್ದಾರೆ ಅಂತ ಈಗ ಅನ್ನಿಸ್ತದೆ ನಮಗೆ. ಆ ರೀತಿಯ ವ್ಯವಸ್ಥೆಯನ್ನು ಅವರು ಮಾಡಬಾರ್ದಿತ್ತು. ಆದರೆ ಅವತ್ತು ಅವರು ಮಾಡಿದ್ರು. ಅವರಿಗೆ ನ್ಯಾಯಾಂಗದ ಅಧಿಕಾರವನ್ನು ಕೂಡ ಅವರು ಕೊಟ್ಟಿದ್ರು. ಯಾವುದೇ ಅರಸ ಪ್ರತ್ಯೇಕ ನ್ಯಾಯಾಂಗದ ವ್ಯವಸ್ಥೆಯನ್ನು ಕೊಡಲ್ಲ. ಅದೇನಿದ್ರೂ ಕೂಡ ರಾಜನ ಪರಮೋಚ್ಚ ಹಕ್ಕದು ಅಥವಾ ಪರಮೋಚ್ಚ ಅಧಿಕಾರ ಅದು ನ್ಯಾಯದಾನ ಮಾಡುವಂಥದ್ದು. ಆದರೆ ನ್ಯಾಯದಾನದ ಹಕ್ಕನ್ನು ಕೂಡ, ಕೋರ್ಟ್ನ ಹಕ್ಕನ್ನು ಕೂಡ ಒಂದು ಮಠಕ್ಕೆ ಪ್ರತ್ಯೇಕವಾಗಿ ಅವರು ಕೊಟ್ಟಿದ್ರು. ಯಾವುದು ಸ್ವರ್ಣವಳ್ಳಿ ಮಠಕ್ಕೆ ಮತ್ತು ಹವ್ಯಕರ ರಾಮಚಂದ್ರಪುರ ಮಠಕ್ಕೆ, ಜೊತೆಗೆ ಶೃಂಗೇರಿ ಮಠಕ್ಕೆ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಹಕ್ಕನ್ನು ಕೂಡ ಕೊಟ್ಟಿದ್ರು. ಈ ರೀತಿ ಅವರು ಮುನೀರ್ ಕಾಟಿಪಳ್ಳ ಅವರು ಆಗಲೇ ಹೇಳಿದರು, ಅವರು ಮುಸ್ಲಿಮರಿಗೆ ಏನನ್ನೂ ಮಾಡಿಲ್ಲ, ಯಾವ ಮೌಲ್ವಿಗೂ ಕೂಡ ಅಧಿಕಾರವನ್ನು ಕೊಟ್ಟಿಲ್ಲ. ಒಬ್ಬ ಕುಂಬಳೆಯಲ್ಲಿ ಅವರ ಕಿಲ್ಲೆದಾರಿದ್ದರು, ಮುಸ್ಲಿಂ ಕಿಲ್ಲೆದಾರ್ ಕುಂಬಳೆಯಲ್ಲಿದ್ದರು. ಕುಂಬಳೆಯಲ್ಲಿ ಆಗ
ಗೌಡ ಸಾರಸ್ವತ ಬ್ರಾಹ್ಮಣರು ಅಲ್ಲಿನ ವ್ಯಾಪಾರಿ ಸಮುದಾಯ, ಅವರಿಂದ ಹೆಚ್ಚಿನ ಹಣವನ್ನು ಅಲ್ಲಿನ ಕಿಲ್ಲೆದಾರ್ ವಸೂಲಿ ಮಾಡ್ತಾ ಇದ್ರು, ಲಂಚವನ್ನು ಕೇಳಿದ್ರು ಅಂತ ಹೇಳಿ ಅಲ್ಲಿನ ಎಲ್ಲ GSP ಬ್ರಾಹ್ಮಣರು ಶ್ರೀರಂಗಪಟ್ಟಣಕ್ಕೆ ಬಂದು ಅವರಿಗೆ ಅಹವಾಲನ್ನು ಸಲ್ಲಿಸ್ತಾರೆ. ನಿಮ್ಮ ಕಿಲ್ಲೆದಾರ ನಮಗೆ ಸಮಸ್ಯೆಯನ್ನು ಮಾಡ್ತಿದ್ದಾರೆ ಅಂತ. ಯಾವ ವಿಚಾರಣೆಯನ್ನು ಮಾಡದೆ ತಕ್ಷಣ ಕಿಲ್ಲೆದಾರನ ಕೆಲಸವನ್ನು ತೆಗಿತಾರೆ. ಈ ರೀತಿ ಯಾವ ಮುಲಾಜು ಇಲ್ಲದೆ ಆಗಿನ ವ್ಯಾಪಾರಿ ಸಮುದಾಯ, ಆಗಿನ ರೈತರು, ಆಗಿನ ಕೃಷಿಕರು ಇವರನ್ನು ರಕ್ಷಣೆ ಮಾಡಿದರು. ಇವತ್ತು ನಾಗರಾಜ್ ಅವರು ಹೇಳಿದರು, ಓದೇಶ್ ಅವರು ಪ್ರಜಾವಾಣಿಯ ನಮ್ಮ ಹಳೆಯ ಗೆಳೆಯರು ಓದೇಶ್ ಅವರು ಮತ್ತು ನಾಗರಾಜ್ ಅವರು ಫೋನ್ ಮಾಡಿದ ತಕ್ಷಣ ನಾನು ರಾಮನಗರ ಅಂತ ತಕ್ಷಣ ಖುಷಿಯಲ್ಲಿ ಆಯಿತು ಮಾಡೋಣ ಅಂತ ಹೇಳಿದೆ ಅಂತೇಳಿ. ರಾಮನಗರ ಅನ್ನುವಂಥದ್ದು ಟಿಪ್ಪುವಿಗೆ ಬಹಳ ಪ್ರೀತಿಯ ಜಾಗ ಇದೆ. ಇಲ್ಲಿ ಸೈನಿಕ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಸೈನಿಕ ಒಂದು ಇದು ಈ ಜಿಲ್ಲೆ ಈ ಜಾಗ ಏನಿದೆ ಇಲ್ಲಿ ಸೈನ್ಯದ ಜಾಗ ಅವರು ಸೈನ್ಯವನ್ನು ಡೆಪ್ಯೂಟ್ ಮಾಡ್ತಾ ಇದ್ದಂಥ ಜಾಗ ಇದೆ. ಮುನೀರ್ ಕಾಟಿಪಳ್ಳ ಅವರು ಮತ್ತು ಬಂಜಗೆರೆ ಜಯಪ್ರಕಾಶ್ ಭಾಳ ಚೆನ್ನಾಗಿ ಹೇಳಿದರು. ಸೈನ್ಯ ಯಾವ ಪ್ರದೇಶದಲ್ಲಿರ್ತದೋ ಅಲ್ಲಿ ಆರೋಗ್ಯ, ಶಿಕ್ಷಣ ಅಥವಾ ಈ ಕೃಷಿ ಈ ರೀತಿ ಅವರು ಸದೃಢರಾಗುವಂಥ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢ ಆಗುವಂಥದ್ದು, ವೈಯಕ್ತಿಕವಾಗಿ ಬೆಳೆಯುವಂಥದ್ದನ್ನು ಒಬ್ಬ ರಾಜ ಸಹಿಸುವುದಿಲ್ಲ. ಯಾಕೆಂದರೆ ನಾಳೆ ಸೈನ್ಯಕ್ಕೆ ಜನ ಬೇಕಲ್ಲ. ಆದರೆ ಟಿಪ್ಪು ಆ ರೀತಿ ಮಾಡಲಿಲ್ಲ. ಇಲ್ಲಿ ರಾಮನಗರದಲ್ಲಿ ಸೈನಿಕರಿಗೆ ಶಿಕ್ಷಣವನ್ನೂ ಕೊಡಿಸಿದ್ರು. ಅದರ ಜೊತೆಗೆ ರಾಮನಗರದಲ್ಲಿ ಕೃಷಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇಲ್ಲಿ ರೇಷ್ಮೆಯನ್ನು ಕೂಡ ಪರಿಚಯ ಮಾಡಿದರು. ನಮಗೆ ರೇಷ್ಮೆ ಹೇಗೆ ಬಂತು ಅನ್ನುವಂಥದ್ದು ಈ ಪುಸ್ತಕದಲ್ಲಿದೆ. ಹೇಗೆ ಬಂತು ರೇಷ್ಮೆ ಅನ್ನುವಂಥದ್ದು, ರೇಷ್ಮೆಯನ್ನು ತಂದಿದ್ದು ಅನ್ನೋದು ಎಲ್ರಿಗೂ ಗೊತ್ತಿದೆ. ರೇಷ್ಮೆ ಹೇಗೆ ಬಂತು, ಮಂಗಳೂರಿನ ಮೂಲಕ ಹೇಗೆ ಬಂತು ಅನ್ನೋಂಥದ್ದು, ಮಾವಿನ ತೋಪುಗಳನ್ನು ಕೂಡ ಅವರೇ ತರಿಸಿದ್ರು ಅನ್ನೋದು. ಸೊ ಈ ರೀತಿ ಅಂದರೆ ಒಬ್ಬ ಸೈನಿಕ ಪ್ರದೇಶ ಏನಿದೆ, ಸೈನಿಕ ಪ್ರದೇಶವನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಟಿಪ್ಪು ಸುಲ್ತಾನ್ ಎಲ್ಲ ಧರ್ಮದವರನ್ನು ಕೂಡ ಸಮಾನವಾಗಿ ನೋಡಿದರು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ತನ್ನ ಧರ್ಮದವರನ್ನ ಕಾರಣಕ್ಕಾಗಿ ಅವರನ್ನು ಓಲೈಕೆಯನ್ನು ಮಾಡಲಿಲ್ಲ. ತನ್ನ ಧರ್ಮದವರನ್ನ ಕಾರಣಕ್ಕಾಗಿ ಅವರನ್ನು ಎಲ್ಲೂ ಕೂಡ ತಪ್ಪುಗಳು ಮಾಡಿದರೂ ಕೂಡ ಅವರ ರಕ್ಷಣೆಯನ್ನು ಕೂಡ ಮಾಡಿಲ್ಲ. ಇವತ್ತು ಶೇಷಾದ್ರಿ ಅವರು ಬಂಜಗೆರೆ ಜಯಪ್ರಕಾಶ್ ಅವರು ಮಾತಾಡುವಾಗ ಒಂದು ಉಲ್ಲೇಖವನ್ನು ಮಾಡಿದರು. ಇವತ್ತು ದೀಪಾವಳಿಯನ್ನು ಅಯ್ಯಂಗಾರ್ ಅವರು ಆಚರಿಸ್ತಾ ಇಲ್ಲ ಅಂತ. ಆ ದೀಪಾವಳಿಯನ್ನು ಅಯ್ಯಂಗಾರ್ ಆಚರಿಸ್ತಾ ಇಲ್ಲ ಅನ್ನೋಂಥದ್ದು ಸುಳ್ಳು. ಅಯ್ಯಂಗಾರ್ ಅವರು ಮೇಲುಕೋಟೆಯಲ್ಲಿ ಆಚರಿಸ್ತಾರೆ, ಅವರು ಆಚರಿಸ್ತಾರೆ. ಆ ಥರ ಆಚರಿಸ್ತಾ ಇಲ್ಲ ಅನ್ನುವಂಥದ್ದು ಒಂದೇ ಸುಳ್ಳು. ಕಳೆದ ಸತಿ ನಾವು ಅದನ್ನು ಗಮನಿಸಿದ್ವಿ, ಅವರು ಆಚರಿಸ್ತಾರೆ. ಆದರೆ ಯಾಕೆ ಆಚರಿಸ್ತಾ ಇಲ್ಲ ಅನ್ನುವಂಥದ್ದಕ್ಕೊಂದು ಕಾರಣವನ್ನು ಕೊಡ್ತಾರೆ ಅವರು. ಏನು ಅಂತಂದರೆ ಅಯ್ಯಂಗಾರನ್ನು ಸುಮಾರು 700-800 ಅಯ್ಯಂಗಾರರನ್ನು ಅವರು ಸಾಮೂಹಿಕವಾಗಿ ಹತ್ಯೆ ಮಾಡಿದರು ಅಂತೇಳಿ. ಯಾವ ಕಾರಣಕ್ಕಾಗಿ ಹತ್ಯೆ ನಡೆಯಿತು ಅನ್ನೋಂಥದ್ದು ಭಾಳ ಮುಖ್ಯ ಆಗುತ್ತೆ. ಟಿಪ್ಪು ಸುಲ್ತಾನ್ ಅವರು ಮಂಗಳೂರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪುವನ್ನು ಪದಚ್ಯುತಗೊಳಿಸಬೇಕು ಅಂತ ಹೇಳಿ ಬ್ರಿಟಿಷರು ಮತ್ತು ಮೈಸೂರಿನ ರಾಣಿ ಇವರು ಒಂದು ಜಂಟಿಯಾಗಿ ಒಂದು ಪಿತೂರಿಯನ್ನು ಮಾಡ್ತಾರೆ, ಪದಚ್ಯುತಗೊಳಿಸಬೇಕು ಅಂತ. ಯುದ್ಧದಿಂದ ಅವರನ್ನು ಪದಚ್ಯುತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಒಂದು 28ನೇ ತಾರೀಕು ಟಿಪ್ಪು ಸುಲ್ತಾನ್ ಸಂಬಳವನ್ನು ಕೊಡುವಂಥ ಸಂದರ್ಭ ನೋಡಿ. ಒಬ್ಬ ರಾಜ ಮಂಗಳೂರಲ್ಲಿ ಕದನದ ಯುದ್ಧ ಭೂಮಿಯಲ್ಲಿದ್ದಾರೆ, ಬ್ರಿಟಿಷರ ಜೊತೆ ಹೋರಾಡ್ತಾ ಇದ್ದಾರೆ. ಆದರೆ ಮೈಸೂರಲ್ಲಿದ್ದಂಥ ಸೈನಿಕರಿಗೆ ಸಂಬಳ ಆಗ್ತಾ ಇರ್ತದೆ. ಇವತ್ತು ಜಗತ್ತಿನ ಯಾವ ಕಂಪನಿಯೂ ಕೂಡ ಯಾವ ಕಂಪನಿ ಆಗಲಿ, ಯಾವ ಸರ್ಕಾರವೇ ಆಗಲಿ ಈ ರೀತಿ ಯುದ್ಧಗಳಾಗೋ ಸಂದರ್ಭದಲ್ಲಿ ಅವರ ಉದ್ಯೋಗಿಗಳನ್ನು ನೋಡುವಂಥ ದೃಷ್ಟಿಕೋನ ಯಾವ ರೀತಿ ಇರ್ತದೆ, ಅವರಿಗೆ ಸಂಬಳವನ್ನು ಡಿಲೇ ಮಾಡುವಂಥ ಎಲ್ಲವೂ ಇರ್ತದೆ. ಆದರೆ ಒಬ್ಬ ರಾಜ ಟಿಪ್ಪು ಸುಲ್ತಾನ್ ಮಂಗಳೂರಲ್ಲಿ ಯುದ್ಧ ಮಾಡ್ತಾ ಇದ್ದಾಗಲೇ ಇಲ್ಲಿ ಸಂಬಳ ಆಗ್ತಾ ಇರ್ತದೆ. ಈ ಸಂಬಳದ ದಿವಸದಲ್ಲಿ ಸೈನಿಕರೆಲ್ಲರೂ ನಿಶಸ್ತ್ರರಾಗಿರ್ತಾರೆ. ಸೈನಿಕರು ಅವರ ಆಯುಧವನ್ನು, ಗನ್ನನ್ನು ಪಕ್ಕಕ್ಕಿಟ್ಟು ಸಂಬಳಕ್ಕೆ ಸರಕು ನಿಂತಿರ್ತಾರೆ. ಆ ಸಮಯದಲ್ಲಿ ದಾಳಿಯನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಅವ್ರನ್ನ ಪದಚ್ಯುತಗೊಳಿಸಿ ರಾಣಿಯನ್ನು ಕೂರಿಸಬೇಕು, ಮೈಸೂರಿನ ರಾಣಿಯನ್ನು ಕೂರಿಸಬೇಕು ಅಂತ ಹೇಳಿ ಒಂದು ಯೋಜನೆ ಸಿದ್ಧ ಆಗುತ್ತೆ. ಅದು 2 ದಿವಸ ಮೊದಲು ಅವರ ಒಬ್ಬ ಆಪ್ತ ಕಿಲ್ಲೆದಾರನಿಗೆ ಅದರ ಮಾಹಿತಿ ಬರುತ್ತೆ. ಟಿಪ್ಪುವಿಗೆ ಮಾಹಿತಿ ಹೋಗುತ್ತೆ. ಟಿಪ್ಪುವಿಗೆ ಮಾಹಿತಿ ಹೋದ ತಕ್ಷಣವೇ ಟಿಪ್ಪುವಿನ ಆದೇಶವನ್ನು ಪಡ್ಕೊಂಡು ಅದರಲ್ಲಿದ್ದಂಥ ಅಯ್ಯಂಗಾರ್ಗಳು ಯಾರ್ಯಾರಿದ್ದಾರೆ ಅವರು, ಅದರ ಜೊತೆಗೆ ಮುಸ್ಲಿಂ ಅಧಿಕಾರಿಗಳು, ಸುಮಾರು ಜನ ಮುಸ್ಲಿಂ ಅಧಿಕಾರಿಗಳು ಎಲ್ಲರನ್ನ ಕೂಡ ಗಲ್ಲಿಗೇರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಅಯ್ಯಂಗಾರು, ಮುಸ್ಲಿಮು, ಹಿಂದೂ, ಮುಸ್ಲಿಂ ಅನ್ನುವಂಥದ್ದು ಇಲ್ಲ. ಅದರಲ್ಲಿ ಅಯ್ಯಂಗಾರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು, ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಮುಸ್ಲಿಮರು ಕೂಡ ಬ್ರಿಟಿಷರ ಹಣದ ಆಸೆಗಾಗಿ ಆ ಪಿತೂರಿಯ ಭಾಗ ಆಗಿದ್ದರು. ಆ ರೀತಿಯ ಪಿತೂರಿಯ ಭಾಗ ಆಗಿದ್ದವರು ಯಾರ್ಯಾರಿದ್ದಾರೋ ಅವರನ್ನೆಲ್ಲರನ್ನ ಕೂಡ ರಾಜನ ಒಂದು ಇದೇನಿದೆ, ಆಗಿನ ಕಾನೂನೇನಿದೆ ಆ ಕಾನೂನಿನಂತೆ ಶಿಕ್ಷೆ ಕೊಡುವಂಥ, ಹತ್ಯೆಯನ್ನು ಮಾಡುವಂಥ ಅಥವಾ ಮರಣದಂಡನೆ ಶಿಕ್ಷೆಯನ್ನು ಕೊಡುವಂಥ ಕೆಲಸವನ್ನು ಟಿಪ್ಪು ಮಾಡಿದರು. ಈ ರೀತಿ ಮಾಡಿದರು. ಯಾವುದೇ ಕಾರಣಕ್ಕೂ ಕೂಡ ಅಯ್ಯಂಗಾರನ ಕಾರಣಕ್ಕಾಗಿ ಮಾಡಿಲ್ಲ. ಅಯ್ಯಂಗಾರು ಬ್ರಾಹ್ಮಣರನ್ನ ಕಾರಣಕ್ಕಾಗಿ ಅವರು ಮಾಡಿದಿದ್ರೆ ಬಹುಶಃ ದೇಶದ ಯಾವ ರಾಜನೂ ಮಾಡದೇ ಇದ್ದಂಥ ಕೆಲಸ. ಇವತ್ತು ಉಡುಪಿ ಕೃಷ್ಣ ಮಠ ನಿಮಗೆ ಗೊತ್ತಿದೆ.
ಅವರು ಟಿಪ್ಪು ಸುಲ್ತಾನ್ ಚಾಲ್ತಿಗೆ ತಂದಂಥ ನಾಣ್ಯದಲ್ಲಿ ಒಂದು ಕಡೆಯಲ್ಲಿ ಹೈ, ಮತ್ತೊಂದು ಕಡೆಯಲ್ಲಿ ಹೈದರಾಲಿ ಚಾಲ್ತಿಗೆ ತಂದ ನಾಣ್ಯದಲ್ಲಿ ಒಂದು ಕಡೆ ಹೈ ಅಂತ ಇತ್ತು, ಇನ್ನೊಂದು ಕಡೆಯಲ್ಲಿ ಶಿವನ ಚಿತ್ರ ಇತ್ತು, ಶಿವಪಾರ್ವತಿ ಚಿತ್ರ ಇತ್ತು ಅಂತ. ಆದರೆ ಟಿಪ್ಪು ಸುಲ್ತಾನ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಅವರು ಉಡುಪಿ ಶ್ರೀಕೃಷ್ಣನ ಚಿತ್ರ ಇರುವಂಥ ನಾಣ್ಯವನ್ನು ಜಾರಿಗೆ ತರ್ತಾರೆ. ಉಡುಪಿ ಶ್ರೀಕೃಷ್ಣನ ಚಿತ್ರ ಇರುವಂಥ ನಾಣ್ಯವನ್ನು ಜಾರಿಗೆ ತಂದು ಅದನ್ನು ದೇಶ ವಿದೇಶದಲ್ಲಿ ಚಲಾವಣೆಗೆ ತರ್ತಾರೆ. ಎಲ್ಲ ಕಡೆ ಅದನ್ನು ಬಳಕೆಯನ್ನು ಮಾಡ್ತಾರೆ. ಉಡುಪಿ ಶ್ರೀಕೃಷ್ಣನ ನಾಣ್ಯ ಚಿತ್ರ ಉಳ್ಳಂಥ ನಾಣ್ಯ ಏನಿದೆ ಅದನ್ನು ಯಾವ ರಾಜ್ಯರು ಕೂಡ ಇಲ್ಲಿ ಜಾರಿಗೆ ತಂದಿರಲಿಲ್ಲ. ಅದನ್ನು ಅವ್ರು ಜಾರಿಗೆ ತರ್ತಾರೆ. ನಾನು ಆಗಲೇ ಹೇಳಿದೆ, ಶೃಂಗೇರಿ ಅಥವಾ ರಾಮಚಂದ್ರಾಪುರ ಮಠ, ಸೋಂದ ಸವರ್ಣವಳ್ಳಿ ಮಠದ ಇತಿಹಾಸವನ್ನು ನಿಮಗೆ ಆಗಲೇ ಹೇಳಿದೆ. ಈ ರೀತಿ ಯಾವುದೇ ಕಾರಣಕ್ಕೂ ಕೂಡ ಅವರು ಹಿಂದೂ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ದಾಳಿಯನ್ನು ಮಾಡಿದ್ದಾಗಲಿ ಅಥವಾ ಹತ್ಯೆಯನ್ನು ಮಾಡಿದ್ದಾಗಲಿ ಮಾಡಿಲ್ಲ. ಕೊಡವರ ಜೊತೆಗಿನ ಸಂಬಂಧಗಳು, ಕೊಡವರ ಜೊತೆಗಿನ ಯುದ್ಧಗಳು, ಇದರ ಬಗ್ಗೆ ಈಗಾಗಲೇ ಬಂಜಗೆರೆ ಸರ್ ಅವರು ಸುದೀರ್ಘವಾಗಿ ಮಾತಾಡಿದ್ರು, ಯಾಕೆ ಮಾಡಿದ್ರು ಅಂತೇಳಿ. ಒಬ್ಬ ಮೆಕ್ನೆಂಜಿ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದ, ಮೆಕ್ನೆಂಜಿ ಅಂತೇಳಿ. ಆತನ ಕೆಲಸ ಏನು ಅಂತಂದರೆ, ಈಗಿನ ಮಾಧ್ಯಮಗಳ ಕೆಲಸ ಏನು ಅಂತಂದರೆ, ಬ್ರಿಟಿಷರ ವಿರುದ್ಧ ಬ್ರಿಟಿಷರ ಪರವಾಗಿ ಟಿಪ್ಪುವಿನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸುವಂಥದ್ದು ಆತನ ಕೆಲಸ. ಇದು ಬ್ರಿಟಿಷರು ಮತ್ತು ಕೊಡವರ ಮಧ್ಯೆ ಬರೆದಂಥ ಪತ್ರ ಏನಿದೆ, ಆ ಪತ್ರಗಳು ಇದನ್ನು ಹೇಳುತ್ತೆ. ಬ್ರಿಟಿಷರು ಮತ್ತು ಕೊಡವರ ಮಧ್ಯೆ ಬರೆದಂಥ ಅಧಿಕೃತ ಪತ್ರಗಳು ಈಗಲೂ ಕೂಡ ಲಭ್ಯ ಇದೆ. ಅದಕ್ಕೆ ಬೇಕಾದಂಥ ಪುಸ್ತಕಗಳನ್ನು ನಾನು ಉಲ್ಲೇಖವನ್ನು ಮಾಡಿದ್ದೀನಿ. ಅದರಲ್ಲಿ ಮೆಕ್ನೆಂಜಿ ಮತ್ತು ಕೊಡವರ ಮಧ್ಯೆ ನಡೆದಂಥ ಪತ್ರ ವ್ಯವಹಾರಗಳೇನು, ಆ ಪತ್ರ ವ್ಯವಹಾರದಲ್ಲಿ ಮೆಕ್ನೆಂಜಿ ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೊಡವರು ಹಾಗಾದರೆ ಟಿಪ್ಪು ಯಾರ ಮೇಲೂ ದಾಳಿಯನ್ನೇ ಮಾಡಿಲ್ವಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ಟಿಪ್ಪುವಿನ ಕಾಲದಲ್ಲಿ ಒಂದು ತುರ್ಕರ ದಂಡು ಅಂತ ಇತ್ತು. ತುರ್ಕರ ದಂಡು ಅಂತ ಅಂದರೆ, ತುರ್ಕರು ಅಂದರೆ ಮುಸ್ಲಿಮರ ದಂಡು ಅಂತ. ಅದನ್ನು ಟಿಪ್ಪು ಮುನ್ನಡೆಸ್ತಾ ಇದ್ರು. ಏನಕ್ಕೆ ತುರ್ಕರ ದಂಡು ಇತ್ತು ಅಂತಂದರೆ, ದೇವಸ್ಥಾನಗಳನ್ನು ಲೂಟಿ ಮಾಡಿ ಅಲ್ಲಿಂದ ಆಭರಣಗಳನ್ನು, ಅಲ್ಲಿಂದ ಪ್ರತಿಮೆಗಳನ್ನು, ಮೂರ್ತಿಗಳನ್ನು ತೆಗೆದುಕೊಂಡು ಬರಲಿಕ್ಕೆ ತುರ್ಕರ ದಂಡು ಅಂತ ಇತ್ತು. ಅದು ಆನಂತರ ಗೊತ್ತಾಗುತ್ತೆ, ಟಿಪ್ಪು ಸತ್ತ ನಂತರ ಗೊತ್ತಾಗುತ್ತೆ. ಹೆಂಗೆ ಅಂತಂದರೆ, ಟಿಪ್ಪು ಮತ್ತು ಕೊಡವರು ಮತ್ತು ಬ್ರಿಟಿಷರ ಮಧ್ಯೆ ನಡೆದಂಥ ಪತ್ರ ವ್ಯವಹಾರದಲ್ಲಿ ಅದು ಗೊತ್ತಾಗುತ್ತೆ. ಈ ತುರ್ಕರ ದಂಡು ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿದ್ದು ಕೊಡವರು ಬೇರೆ ಬೇರೆ ಕಡೆ ದಾಳಿಯನ್ನು ಮಾಡಿ, ಕೊಡವರ ರಾಜ ಬೇರೆ ಬೇರೆ ಕಡೆ ದೇವಸ್ಥಾನಗಳಿಗೆ ದಾಳಿಯನ್ನು ಮಾಡಿ ಅಲ್ಲಿ ಚಿನ್ನಾಭರಣಗಳನ್ನು ಲೂಟಿ ಮಾಡಿ ತುರ್ಕರ ದಂಡು ಅಂತ ಹೇಳಿ ಅಲ್ಲಿನ ಊರಿನವರಿಗೆ ನಾವು ತುರ್ಕರ ದಂಡಿನವರು, ನಾವು ಟಿಪ್ಪುವಿನ ಕಡೆಯವರು ಅಂತ ಹೇಳಿ ಬಂದು ಆ ದಾಳಿಯನ್ನು ಮಾಡ್ತಾ ಇದ್ರು. ಯಾಕಂದರೆ ಟಿಪ್ಪುವಿಗೆ ಕೆಟ್ಟ ಹೆಸರು ಬರಬೇಕು ಅನ್ನೋ ಕಾರಣಕ್ಕಾಗಿ. ಅದು ಮೆಕ್ನೆಂಜಿ ಅನ್ನುವಂಥ ಬ್ರಿಟಿಷ್ ಅಧಿಕಾರಿಯ ಸೂಚನೆ ಮೇರೆಗೆ ಅದನ್ನು ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ಕೊಡವ ರಾಜ ಬ್ರಿಟಿಷರಿಗೆ ಬರೆದಂಥ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಕೊಡವ ರಾಜನಿಗೂ ಟಿಪ್ಪು ಸತ್ತ ನಂತರನೂ ಕೊಡವ ರಾಜನಿಗೂ ಪೂರ್ಣಯ್ಯನಿಗೂ ಸಮಸ್ಯೆಗಳಿರುತ್ತೆ. ಪೂರ್ಣಯ್ಯ ಬ್ರಿಟಿಷರ ಜೊತೆ ಇರ್ತಾರೆ. ಆ ಕೊಡವ ರಾಜ ಮತ್ತು ಪೂರ್ಣಯ್ಯ ಮಧ್ಯೆ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಪೂರ್ಣಯ್ಯ ಯಾವ್ಯಾವ ರೀತಿಯಲ್ಲಿ ನಮಗೆ ತೊಂದರೆ ಮಾಡಿದ ಅಂತೇಳಿ ಸುದೀರ್ಘವಾದಂಥ ಪತ್ರವನ್ನು ಕೊಡವ ರಾಜ ಬ್ರಿಟಿಷರಿಗೆ ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಈ ಉಲ್ಲೇಖಗಳು ಕೂಡ ಇದೆ. ನಾವು ನಿಮಗೋಸ್ಕರ ಟಿಪ್ಪುವಿನ ಹೆಸರಲ್ಲಿ ತುರ್ಕರ ದಂಡನ್ನು ಕಟ್ಟಿಕೊಂಡು ಟಿಪ್ಪುವಿನ ಹೆಸರಿನಲ್ಲಿ ಎಷ್ಟೆಷ್ಟು ದೇವಸ್ಥಾನಗಳನ್ನು ದಾಳಿ ಮಾಡಿ ಎಷ್ಟೆಷ್ಟು ಚಿನ್ನಾಭರಣಗಳನ್ನು ಲೂಟಿ ಮಾಡಿದ್ದೀವಿ ಅನ್ನುವಂಥದ್ದನ್ನು ಅವರು ಬ್ರಿಟಿಷರಿಗೆ ಮಾಹಿತಿಯನ್ನು ಕೊಡ್ತಾರೆ. ಈ ರೀತಿ ಒಂದು ಸುಳ್ಳುಗಳನ್ನು, ಟಿಪ್ಪುವಿನ ವಿರುದ್ಧದ ಸುಳ್ಳುಗಳು ಈಗ ಪ್ರಾರಂಭ ಆಗಿರುವುದಲ್ಲ, ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಆಗಿದೆ. ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಬೇರೆ ಬೇರೆ ಇದನ್ನು ಇತಿಹಾಸದ ಪುಸ್ತಕಗಳು, ಬ್ರಿಟಿಷರ ಕಾಲದ ಇತಿಹಾಸ ಪುಸ್ತಕಗಳು, ಗೆಜೆಟಿಯರ್ಗಳು, ಕರ್ನಾಟಕ ಸರ್ಕಾರದ ಗೆಜೆಟಿಯರ್ಗಳು, ಕೇರಳ ಸರ್ಕಾರದ ಗೆಜೆಟಿಯರ್ಗಳು, ಇವೆಲ್ಲವನ್ನು ಉಲ್ಲೇಖ ಮಾಡಿ ಈ ಪುಸ್ತಕವನ್ನು ಬರೆದಿದ್ದೀನಿ. ಈ ಪುಸ್ತಕ ಈಗ ನಿಮ್ಮ ಸೊತ್ತು, ನನ್ನ ಸೊತ್ತಲ್ಲ, ಅದು ನಿಮ್ಮ ಸೊತ್ತು. ಅದನ್ನು ಎಲ್ಲರೂ ತೆಗೆದುಕೊಂಡು ಓದಬೇಕು, ಜೊತೆಗೆ ಬೇರೆಯವರಿಗೆ ಓದಿಸಬೇಕು ಅಂತ ವಿನಂತಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ